25ನೇ ಕರ್ನಾಟಕ ರಾಜ್ಯ ಸಮ್ಮೇಳನ ಬರುವ ಆಗಸ್ಟ್ 30, 31, ಸೆಪ್ಟೆಂಬರ್ 1 ಈ 3 ದಿನಗಳ ಕಾಲ ಕಲಬುರಗಿ ನಗರದಲ್ಲಿ ಇವತ್ತು ನಡೀತಾ ಇದೆ. ಆ ಒಂದು ಸಮ್ಮೇಳನದ ಭಾಗವಾಗಿ ಇವತ್ತು ಅಧಿಕೃತವಾಗಿ ಆ ಸಮ್ಮೇಳನದ ಲಾಂಛನವನ್ನು ನಾವಿವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಪ್ರತಿ 3 ವರ್ಷಕ್ಕೊಮ್ಮೆ ರಾಷ್ಟ್ರೀಯ ಪಕ್ಷದ ಮಹಾಧಿವೇಶನವನ್ನು ನಡೆಯುತ್ತೆ. ಆ ಮಹಾಧಿವೇಶನಕ್ಕೆ ಮುನ್ನ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯ ಮಟ್ಟದ ಸಮ್ಮೇಳನಗಳು ನಡೀತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಮಹಾಧಿವೇಶನ ಮತ್ತು ರಾಜ್ಯ ಸಮ್ಮೇಳನದಲ್ಲಿ ದೇಶದ, ರಾಜ್ಯದ, ಜಿಲ್ಲೆಯ, ಗ್ರಾಮಾಂತರ ಪ್ರದೇಶದ ಎಲ್ಲ ಜನವಿಭಾಗಗಳ ಜನಸಮುದಾಯದ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕವಾಗಿರ್ತಕ್ಕಂಥ ನೀತಿಗಳನ್ನು ರೂಪಿಸಲಿಕ್ಕೆ ಪೂರಕವಾಗಿ ಈ ಸಮ್ಮೇಳನದಲ್ಲಿ ಇವತ್ತು ಚರ್ಚೆ ಆಗ್ತದೆ. ಜೊತೆಯಲ್ಲಿ ರಾಜಕೀಯ ಪಕ್ಷವಾಗಿಯೂ ಸಂಘಟನಾತ್ಮಕ ಭಾಗವಾಗಿಯೂ ಕೂಡ ಆ ಸಮ್ಮೇಳನದಲ್ಲಿ ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಇಂಥ ಸಮ್ಮೇಳನ 3 ದಿನಗಳ ಕಾಲ ಈ ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇದೆ. ವಿಶೇಷವಾಗಿ ಇವತ್ತು ದೇಶದಲ್ಲಿ ಬಡತನ ಹೆಚ್ಚಾಗ್ತಾ ಇದೆ, ನಿರುದ್ಯೋಗ ತಾಂಡವಾಡ್ತಾ ಇದೆ, ಕೋಮು ಸಾಮರಸ್ಯ ಕದಡ್ತಾ ಇದೆ. ಇವತ್ತು ಬಂಡವಾಳಶಾಹಿ ರಾಜಕೀಯ ವ್ಯವಸ್ಥೆಗೆ ಪೂರಕವಾಗಿರ್ತಕ್ಕಂಥ ನಮ್ಮ ಆಡಳಿತ ರೈತ ಕಾರ್ಮಿಕರ ಹಿತವನ್ನು ಕಾಯೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಗುಲ್ಬರ್ಗ ನಗರದಿಂದ, ಕಲಬುರಗಿ ನಗರದಿಂದ ರಾಜ್ಯಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶ ಕೊಡಬೇಕು ನೆಲೆಯಲ್ಲಿ ನಾವಿವತ್ತು ಈ ಕಮ್ಯುನಿಸ್ಟ್ ಪಕ್ಷದ 25ನೇ ರಾಜ್ಯ ಸಮ್ಮೇಳನದ ಲಾಂಛನವನ್ನು ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ. ಈ ಲಾಂಛನದಲ್ಲಿ ಭಾಳ ಮುಖ್ಯವಾಗಿ ಈ ಭಾಗದಲ್ಲಿ ಆರ್ಥಿಕ ಒಂದು ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ತೊಗರಿ ಬೆಳೆ, ಜೋಳ ಅದನ್ನು ಪ್ರತಿಬಿಂಬಿಸಿ ಈ ಒಂದು ಆರ್ಥಿಕ ಸದೃಢತೆಗೆ ಪೂರಕವಾಗಿರ್ತಕ್ಕಂಥ ಒಂದು ಸಂಕೇತವನ್ನು ಈ ಲಾಂಛನದಲ್ಲಿ ನಾವು ಅಳವಡಿಸಿದ್ದೀವಿ. ಹಾಗೆ ಈ ಒಂದು ಕಲಬುರಗಿ ಸೌಹಾರ್ದತೆ, ಶಾಂತಿ, ಸದ್ಭಾವನೆಯ ಒಂದು ಸಂಕೇತವಾಗಿರ್ತಕ್ಕಂಥ ನೆಲ ಇದು. ಈ ನೆಲದಲ್ಲಿ ಸೂಫಿ ಸಂತರು, ಶರಣರು ಕಾಯಕಕ್ಕೆ ಮಹತ್ವ ಕೊಟ್ಟು ದಾಸೋಹದ ಪರಿಕಲ್ಪನೆಯಲ್ಲಿ ಮಾನವೀಯತೆಯನ್ನು ಮೆರೆದಂಥ ನಾಡು ಈ ಕಲಬುರಗಿ ನಗರ. ಅಂಥ ಕಲಬುರಗಿ ನಗರದಲ್ಲಿ ಈ ಒಂದು ಶಾಂತಿ, ಸೌಹಾರ್ದತೆ, ಸದ್ಭಾವನೆ, ಸ್ವಾವಲಂಬನೆಯ ಸಂದೇಶವನ್ನು ಸಾರ್ತಕ್ಕಂಥ ನೆಲೆಯಲ್ಲಿ ರಾಜ್ಯ ಸಮ್ಮೇಳನ ನಡೀತಾ ಇದೆ. ಈ ದೇಶದಲ್ಲಿ ಆಗ್ತಾ ಇರತಕ್ಕಂಥ ಅಸಹಿಷ್ಣುತೆ, ಕೋಮುವಾದ, ಜಾತೀಯತೆ ಇದಕ್ಕೆ ಅಂತ್ಯ ಆಡಬೇಕು. ಆ ಮುಖಾಂತರ ಶಾಂತಿ, ಸೌಹಾರ್ದತೆ ಈ ಸಮಾಜದಲ್ಲಿ ನೆಲೆಗೊಳಿಸಲಿಕ್ಕೆ ಪೂರಕವಾಗಿ ಒಂದು ವೈಚಾರಿಕವಾಗಿರ್ತಕ್ಕಂಥ ನೆಲೆಗಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮ್ಮೇಳನ ನಡೀತಾ ಇದೆ. ಹೆಸರು ಬಿ. ಅಮ್ಜದ್, CPI ರಾಜ್ಯ ಸಹ ಕಾರ್ಯದರ್ಶಿ.